ನಮಸ್ಕಾರ ವೀಕ್ಷಕರೇ, ರಾಯರು ನ್ಯೂಸ್ಗೆ ಸ್ವಾಗತ. ನಾನು ಋಷಿಕನ. ಶ್ರೀ ಬಸವಣ್ಣ ಜಾತ್ರಾ ಮಹೋತ್ಸವದ ಲಕ್ಷ ದೀಪೋತ್ಸವ ಧರ್ಮಸಭೆಯ ಮತ್ತು ಭಕ್ತರಿಗೆ ದಾಸೋಹ ಅದ್ದೂರಿಯಾಗಿ ನಡೆದಿದೆ. ಸಾವಿರಾರು ಭಕ್ತರು ದೀಪವ ಹಚ್ಚಿ ಜೀವನವನ್ನು ಬೆಳಕಾಗಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಸುಕ್ಷೇತ್ರ ಹೆಮ್ಮಡಗಿ ಗ್ರಾಮದ ಆರಾಧ್ಯ ಶ್ರೀ ಬಸವಣ್ಣ ಜಾತ್ರಾ ಮಹೋತ್ಸವದ ಲಕ್ಷ ದೀಪೋತ್ಸವ ಧರ್ಮಸಭೆಯ ಮತ್ತು ಭಕ್ತರಿಗೆ ದಾಸೋಹ ದಿನಾಂಕ 15-12-2025 ಸೋಮವಾರ ಸಮಯ 6 ಗಂಟೆಗೆ ಲಕ್ಷ ದೀಪೋತ್ಸವ, ನಂತರ ಸಂಜೆ 7 ಗಂಟೆಗೆ ಧರ್ಮಸಭೆ, ಬೆಳಗಿನ ಜಾವ ಅಗ್ನಿಕುಂಡ ಪ್ರವೇಶ. ಮಹಾಸನ್ನಿಧಾನ ಶ್ರೀ ಶಬ್ರ ವಿದ್ಯಾಮಾನ್ಯ ಶಿವಾಭಿನವ ಶಿವಾಚಾರ್ಯ ರತ್ನ ಶ್ರೀ ಚಂಡಿ ಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೃಹನ್ಮಠ ಜಾಲಹಳ್ಳಿ, ಶ್ರೀ ಶಬ್ರ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಮಾಣಿಗೇರ. ನೇತೃತ್ವ ಶ್ರೀ ಶಬ್ರ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಂಸ್ಥಾನ ಹಿರೇಮಠ ದೇವಪುರ್, ಶ್ರೀ ಶಬ್ರ ಶಾಂತಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ರುಕ್ಮಾಪುರ್, ಶ್ರೀ ಶಬ್ರ ಅಭಿನವ ಮಹಂತ ಶಿವಾಚಾರ್ಯರು ಸಾವಿರ ದೇವರ ಸಂಸ್ಥಾನ ಹಿರೇಮಠ ದೋರನಹಳ್ಳಿ, ಶ್ರೀ ಶಬ್ರ ಸಿದ್ದರಾಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ದೇವದುರ್ಗ, ಶ್ರೀ ಶಬ್ರ ಅಮರೇಶ್ವರ ಗುರು ಜಗದಂಡ ಶಿವಾಚಾರ್ಯರು ಬೃಹನ್ಮಠ ದೇವರಪುರ ತಾಲೂಕು ಲಿಂಗಸುಗೂರು, ಶ್ರೀ ಮಾನಿಪ್ರ ಪ್ರಭುಲಿಂಗ ಮಹಾಸ್ವಾಮಿಗಳು ಶ್ರೀ ಕಡ್ಲೇನಪ್ಪನವರ ವಿರಕ್ತ ಮಠ ಸುರಪುರ, ಶ್ರೀ ವೇಮು ಸಾಂಬಯ್ಯಪ್ಪ ತಾತ ಕೆಳಗಿನ ಮಠ ಜಾಗಟಗಲ್, ಶ್ರೀ ಅಡವಿಲಿಂಗ ಮಹಾರಾಜರು ಹಾಸನಕಟ್ಟಿ ವೀರಗೋಟ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಮತ್ತು ಸಾವಿರಾರು ಭಕ್ತರು ದೀಪವನ್ನು ಹಚ್ಚಿ ತಮ್ಮ ಜೀವನವನ್ನು ಬೆಳಕಾಗಿಸುವ ದೇವರಲ್ಲಿ ಬೇಡಿಕೊಂಡರು. ವಾತ್ಸಲ್ಯ ಮೂರ್ತಿಯರಾದ ತಾಯಂದಿರೇ ಹಾಗೂ ಮಹಾಜನಗಳೇ, ನಡಬರ್ಕೆಷ್ಟು ಊರುಗಳು ಬರ್ತಾವ. ನಿಮ್ಮ ಊರು ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ಶಾಲ್ ಹೊದಿ ಸನ್ಮಾನ ಮಾಡಬಹುದು. ಯಾಕಂದ್ರೆ ಇವತ್ತು ಒಂದು ದಿವಸ ಬರ್ಬೇಕಾದ್ರೆ ಮೊದ್ಲ ಗೊತ್ತಾದ್ರೆ ಈ ಊರಿಗೆ ಬರ್ತಿದ್ದಿಲ್ಲಪ್ಪ ಅಂತ ನಮಗ ಅನಿಸ್ತದ. ಯಾದಗಿರಿ ಜಿಲ್ಲೆಯ ಪವಿತ್ರವಾದ ಕ್ಷೇತ್ರ ನಾಡಿನ ಜನತೆಗೆ ಲೋಕ ಕಲ್ಯಾಣಕ್ಕಾಗಿ, ವಿಶ್ವಶಾಂತಿಗಾಗಿ, ಜನಮನದಲ್ಲಿ ಶಾಂತಿ ನೆಮ್ಮದಿ ತೆರೆದುವ ನಮ್ಮ ಉದಾತ್ತವಾದ ಉದ್ದೇಶವನ್ನಿಟ್ಟುಕೊಂಡು ಸಮಸ್ತ ಸುರಪುರ ತಾಲೂಕಿನ ಹಾಗೂ ಎಮ್ಮಡಿಗೆಯ ದೈವದವರು ಹಮ್ಮಿಕೊಂಡಂಥ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಎಮ್ಮಡಿಗೆ ಅಂದ ಆ ಕ್ಷಣನೇ ಬರುವುದು. ಹೋಗಿ ನೋಡೋಣ ಬನ್ನಿರಿ ಈಗಮ್ಮ, ಎಮ್ಮಡಿಗೆ ಈಶನ ಪಾದ ಕಾಣಲು ಪರಮ ಸುಖವಮ್ಮ. ಎಮ್ಮಡಿಗೆಯ ಪ್ರಭು ಅಂದರೆ ಬಸವಣ್ಣ ಬೇರೆಲ್ಲ, ಪ್ರಭು ಬೇರೆ ಅಲ್ಲ ಎನ್ನುವ ಮಾತು. ಆ ನಿಟ್ಟಿನಲ್ಲಿ ಜಗತ್ತಕ್ಕೆ ಅಜ್ಞಾನವನ್ನು ತೊಳೆದು ಸುಜ್ಞಾನವನ್ನು ಬೆಳಗಿಸುವ ಜ್ಯೋತಿ, ಕತ್ತಲಿಂದ ಬೆಳಕಿಗೆ ತರುವ ಜ್ಯೋತಿ ಯಾವುದಾದ್ರೂ ಇದ್ದರೆ ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ಕೆಲಸ ಎಲ್ಲಿ ಆಗಿದೆ ಅಂದರೆ ಎಮ್ಮಡಿಗೆ ಗ್ರಾಮದ ಸುಕ್ಷೇತ್ರದಲ್ಲಿ ಆಗಿದೆ ಎನ್ನುವ ಮಾತನ್ನು ಮನಸ್ಸು ತುಂಬಿ ಸಂತೋಷದಿಂದ ಹಾರೈಸಿ, ನಿಮ್ಮೆಲ್ಲರಿಗೂ ಕೂಡ ಬಸವಣ್ಣ ಮನೆ ದೇವರಾಗಿರುವಂಥ ಕನ್ನಡ ನಾಡಿನ ಜನತೆಯ ಮನೆ ದೇವರಾಗಿರುವ ಬಸವಣ್ಣ ನಿಮ್ಮ ಮನೆತನಕ್ಕೆ ಬೆಳೆ, ಮಳೆ, ಆಯುಷ್ಯ, ಆರೋಗ್ಯ, ಸಂಪತ್ತನ್ನು ಕೊಡಲಿ ಎನ್ನುವ ಮಾತನ್ನು ತಿಳಿಸಿ ಹಾರೈಸಿ ಶುಭಾಶೀರ್ವಾದವನ್ನು ಕೊಡ್ತಾ ಇದ್ದೇವೆ. ಈ ಕಣ್ಣಿಂದರಲ್ಲಿ ಇಲ್ಲಿ ಕಾಣ್ತಿಲ್ಲ. ಲೈಟ್
ತಿರುಗಿಸ್ಲಾ ಚಪ್ಪಳ ಬಗ್ಗೆ ಎಮ್ಮನಿಗೆ ಬಸವೇಶ್ವರ ಪರ ಜ್ಞಾನದ ದೀಪ ಬೆಳಗ್ಗೆ ನಮ್ಮ ಅಲ್ಪ ಹಿತವಚನ ತಮ್ಮಂಗಲ್ ಬಯಸ್ತಾ ಇದ್ದೀವಿ. ಮನಸ್ಸುಗಳಿಗೆ ಮಂಗಲಪೂರ್ಣವಾದಂತಹ ಆಶೀರ್ವಚನವನ್ನು ದಯಪಾಲಿಸಿದ ಜಾನಳ್ಳಿ ಬೃಹನ್ ಮಠದ ಪೂಜ್ಯ ಶ್ರೀಗಳಿಗೆ ಭಕ್ತಿಯ ಪ್ರಣಾಮ. ಅರಳಳ್ಳಿಯ ಗದ್ವಿ ಮಠದ ಪೂಜ್ಯ ಚನ್ನಬಸಯ್ಯ ತಾತ್ನವರಿಗೆ ನಿಂಗಪ್ಪ ಪೂಜಾರಿ ಅವರು ಗೌರವಿಸಿ ಸತ್ಕರಿಸಬೇಕಾಗಿ ವಿನಂತಿ. ಓಕೆ ಅಪ್ಪಾಜಿ ನೋಡಿ ವೇದಮೂರ್ತಿ ಸಾಂಬಯ್ಯ ತಾತನವರಿಗೆ ನಾಗಪ್ಪ ಮಾತ್ತಳ್ಳಿ ಅವರು ಜೊತೆಗೆ ಬಸವರಾಜ ಗಮಾರ್ ಅವರು ಪೂಜ್ಯ ಗುರುಗಳಿಗೆ ಬಸವರಾಜ ಅಕ್ಕಿ ಅವರು ಸತ್ಕಾರವನ್ನ ನೆರವೇರಿಸಬೇಕಾಗಿ ವಿನಂತಿ ಮಾಡ್ತೇನೆ. ದೂರಹಳ್ಳಿಯ ಪೂಜ್ಯ ಗುರುಗಳಿಗೆ ಶರಣಪ್ಪ ಮೇಟಿ ಅವರು, ಬಸವರಾಜ ಬಡಿಗಾರ್ ಅವರು, ಹರೇಶ್ವರ ಮಹಾಕ್ಷೇತ್ರದ ಪರಮ ಪೂಜ್ಯರು ಅಭಿನವ ಗಜಂಡ ಶ್ರೀ ಶಿವಾಚಾರ್ಯ ಸ್ವಾಮೀಜಿಯವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇದಾಗಿತ್ತು ಈ ಕ್ಷಣದ ರಾಯರು ನ್ಯೂಸ್. ನಮಸ್ಕಾರ.